ಏನೋ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ ವಿಚಾರಿಸ್ಕೊಂಡು ಹೋಗಕ್ಕೆ. ಕಾಫಿ ಟೀ ಆಯ್ತಾ? ಇವನು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾವನೆ. ನಾವಿನ್ನ ಬೆಡ್ಡು ಎತ್ತಿಲ್ಲ. ಜನ್ಮಕ್ಕೆ ಹೋಗೋ. ಇವನನ್ನ ನೋಡಿ ಕಲಿಬೇಕಾಗಿರೋದು ತುಂಬಾನೇ ಐತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ಬೆಳಗ್ಗೆ ರೆಡಿ ಆಗಲಿಲ್ಲ ಫ್ರೆಂಡ್ಸ್. ಇನ್ನು ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ನೆನ್ನೆ ಬಸ್ಸಾರು ಮಾಡಿದ್ನಲ್ಲ, ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಮೊಟ್ಟೆ ಫ್ರೈ ಮಾಡ್ತಾರಲ್ಲ ಫ್ರೆಂಡ್ಸ್, ಅದನ್ನ ಮಾಡ್ಕೊಟ್ಟು ಮುದ್ದೆ ಮಾಡ್ಕೊಟ್ಟು ಅನ್ನ ಮಾಡ್ಕೊಟ್ಟು ಶಿವನ ಕೆಲಸಕ್ಕೆ ಕಳಿಸ್ಬಿಟ್ಟು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದ್ದಾಗೆ ಬಟ್ಟೆಗಳು ಹಾಕೊಳ್ಳೋಣ ಮಳೆಗಾಲದಲ್ಲಿ ಅಂದ್ಬಿಟ್ಟು ಒಗ್ದಾಕಿದ್ದೀನಿ, ಒಗೆಗೆ ಹಾಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಗಲಿಲ್ಲ, ಸ್ಟಾರ್ಟ್ ಮಾಡ್ಬಿಡೋಣ. ಈ ಅವತಾರದಲ್ಲಿ ತುಂಬ ದಿನ ನಮ್ಮ ಫ್ರೆಂಡ್ಸ್ ನನ್ನ ನೋಡಿರ್ತಾರೆ, ಏನು ಎದುರ್ಕೊಳ್ಳಲ್ಲ ಅಂತ ಧೈರ್ಯದ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವನಿಗೆ ಮೊಟ್ಟೆ ಫ್ರೈ ಮತ್ತು ಅನ್ನನ ಮಿಕ್ಸ್ ಮಾಡಿ ಹಾಕಿದ್ರೆ ಆ ಥರ ಚೆಲ್ಲಾಡ್ಕೊಂಡು ತಿಂತಾವನೆ. ಇಲ್ಲಿ ಬಂದು ಚಾಪೆ ಮೇಲೆ ಮಲಗ್ತಾವನೆ. ನೀನು ಹಿಂಗೆ ಚಾಪೆ ಮೇಲೆ ಮಲಗ್ತಾ ಇರೋದು ಬಂದು ಶಿವ ನೋಡ್ಬಿಟ್ರೆ ನನ್ನೇ ಒಗ್ದಾಕ್ಬಿಡ್ತೈತೆ, ಬಟ್ಟೆ ಒಗ್ದಂಗೆ. ಏನಾದರೂ ಬಟ್ಟೆ ಹಾಕಿದ್ರೆ ಬಟ್ಟೆ ಮೇಲೆ ಮಲ್ಕೊಳ್ಳಲ್ಲ ಫ್ರೆಂಡ್ಸ್. ಇವನು ಈ ಥರ ಚಾಪೆನೇ ಬೇಕು ಇವನಿಗೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಬೆಡ್ ಆರ್ಡರ್ ಮಾಡ್ರಿ ಅಂತ ಕೇಳ್ತಾನೆ. ಟಾಮು ಇಲ್ಲ ಫ್ರೆಂಡ್ಸ್, ಎಲ್ಲ ಹೋಗವನೆ ಸುತ್ತಾಕೆ. ಓಕೆ ಫ್ರೆಂಡ್ಸ್, ಬಟ್ಟೆ ವಾಶ್ ಮಾಡಿಬಿಟ್ಟು ಫ್ರೆಶ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಮೋಡ ಕವಿದ ವಾತಾವರಣ, ಮಳೆ ಆಗೈತೆ ಆಲ್ರೆಡಿ. 2000 years later. ನನ್ನ ಲೈಫಲ್ಲಿ ವೈಫೈಗೆ, ಕರೆಂಟ್ಗೆ, ಕೇಬಲ್ಗೆ ಇವು ಮೂರಕ್ಕೂ ಆಗಬರಲ್ಲ ಫ್ರೆಂಡ್ಸ್. 5 ಗಂಟೆ ಆಯಿತು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ವೈಫೈ ಪ್ರಾಬ್ಲಮ್ ಆಗೈತೆ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಿದೆ ಫ್ರೆಂಡ್ಸ್. ಇವನು ಒಳಗೊಳಗೆ ಖುಷಿ ಪಡ್ತಾವನೆ, ಮೇಲ್ಗಡೆ ಬೇಜಾರು ಥರ ಬಿಲ್ಡಪ್ ತೋರಿಸ್ತಾವನೆ. ಓಕೆ ಫ್ರೆಂಡ್ಸ್, ಫೈನಲಿ ವೈಫೈ ಕನೆಕ್ಷನ್ ರೆಡಿ ಆಯಿತು. ಏನಿಲ್ಲಾಂದ್ರೂ ವೈಫೈ ಇರಬೇಕು ಫ್ರೆಂಡ್ಸ್. ಹಂಗಾಗ್ಬಿಟ್ಟಿದೆ ಪ್ರಪಂಚ. ನಾನು ಒಬ್ಬಳೇ ಮಾತ್ರ ಅಲ್ಲ, ಪ್ರಪಂಚನೇ ಹಂಗಾಗ್ಬಿಟ್ಟಿದೆ ಫ್ರೆಂಡ್ಸ್. ನೆಟ್ವರ್ಕ್ ಇರಬೇಕು, ವೈಫೈ ಇರಬೇಕು, ಇಲ್ಲಾಂದ್ರೆ ಉಸಿರಾಡೋಕ್ಕೆ ಆಗಲ್ಲ. ಅದೇ ಆಕ್ಸಿಜನ್ ಆಗ್ಬಿಟ್ಟೈತೆ ನಮಗೆ. ಓಕೆ ಫ್ರೆಂಡ್ಸ್, ಈಗ ನನ್ನ ಫೇವ್ರೆಟ್ ಮೀಶೋದಿಂದ ಆರ್ಡರ್ ಮಾಡಿದ್ದು ಬಂತು ಫ್ರೆಂಡ್ಸ್. ಟಡ ಇದಂತೂ ಚಿಕ್ಕ ವಯಸ್ಸಿಂದ ಫೇವ್ರೇಟು ಫ್ರೆಂಡ್ಸ್. ಇದಿರಲೇ ಇರಲಿಲ್ಲ ನನ್ನ ಹತ್ರ. ಸ್ಕೂಲ್ ಡ್ಯಾನ್ಸ್ ಪ್ರೋಗ್ರಾಮ್ಗಳಲ್ಲಿ ಎಲ್ಲ ಪರ್ಫೆಕ್ಟ್ ಮೇಕಪ್ ಇರ್ತಾಯಿತ್ತು, ಇದೊಂದು ಇರ್ತಾ ಇರಲಿಲ್ಲ ಫ್ರೆಂಡ್ಸ್. ಅದು ಚಿಕ್ಕ ವಯಸ್ಸಿದ ಆಸೆನ ಈಗ ಈಡೇರಿಸ್ಕೊಂಡೆ ಫ್ರೆಂಡ್ಸ್. ಅದೇನು ಅಂದರೆ, ಇದನ್ನೇನಂತ ಕರಿತಾರೆ ಫ್ರೆಂಡ್ಸ್, ನಾವು ಪಾಪಡ್ ಬೊಟ್ಟು ಅಂತ ಕರಿತೀವಿ ಇಲ್ಲಿ ಫ್ರೆಂಡ್ಸ್. ಹಿಂಗೆ ಹಾಕ್ಕೊಳ್ಳೋದು ಒಂದೊಂದೆಲ್ಲ ಶೋಕಿಗಳು. ಚಿಕ್ಕ ವಯಸ್ಸಲ್ಲಿ ಏನೇನು ಆಸೆ ಪಟ್ಟಿದ್ದೋ ಮದುವೆ ಆದಮೇಲೆ ಎಲ್ಲ ಆಸೆ ಈಡೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಚಿಕ್ಕದೇ ಇರಬೇಕಾಯ್ತು ಅಂತ ಅನ್ನಿಸ್ತಿತ್ತಲ್ಲ ಫ್ರೆಂಡ್ಸ್. ಸೇಮ್ ಲುಕ್ಕು. ನಾಗವಲ್ಲಿ 2 ತೆಗಿಬೋದು ನಾನು ಹಾಕ್ಕೊಂಡು ಫಿಲಮಲ್ಲಿ. ನೆನ್ನೆ ಬಂದಿದ್ರೆ ಸೀರೆ ಮೇಲೆಲ್ಲ ಹಾಕ್ಕೋಬೋದಾಗಿತ್ತು ಫ್ರೆಂಡ್ಸ್. ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಹಿಂಗೆ ಕಾಣಿಸ್ತೈತೆ. ಇನ್ನೂ ಚೆನ್ನಾಗಿರೋಲ್ಲ ಇದು ಫ್ರೆಂಡ್ಸ್. ಆದರೆ ಇದನ್ನೇ ಯಾಕೆ ತಗೊಂಡೆ ಅಂದರೆ, ಇದು ಬರೀ 93 ರೂಪಾಯಿ ಇತ್ತು, ಅದಕ್ಕೆ ಕಡಿಮೆ ಅಂದ್ಬಿಟ್ಟು ತಗೊಂಡೆ ಫ್ರೆಂಡ್ಸ್. ಇನ್ನ ಸ್ಟೋನ್ ಡಿಸೈನ್ ಇರೋದೆಲ್ಲ ಆಮೇಲೆ ತಗೊಂತೀನಿ. 250 ರೂಪಾಯಿ 300 ರೂಪಾಯಿ ಇತ್ತು ಫ್ರೆಂಡ್ಸ್. ಎಷ್ಟು ಉದ್ದ, ಅದಕ್ಕೆ ಇವಾಗ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ತಗೊಂಡೆ. ಹಬ್ಬಗಳಲ್ಲಿ ಸೀರೆ ಹಾಕೊಂಡಾಗ ಇದನ್ನ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 93 ರೂಪಾಯಿ ಫ್ರೆಂಡ್ಸ್. ನಾವು ಹಂಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ತಗೊಂಡ್ರೆ 145 ರೂಪಾಯಿ ಇತ್ತು ಹೇಳಿ ಫ್ರೆಂಡ್ಸ್. ಅದೇ ಸ್ವಲ್ಪ ಕಲರ್ ಡಿಲ್ ಅನಿಸ್ತಿದೆ. ಇದು ನನ್ನ ಗಂಡ ಕೇಳಿಸ್ಕೊಂಡ್ರೆ ಅಷ್ಟೇ, ಹಾಳು ಮಾಡ್ದ ಹಾಗೆ ಎದ್ದು ಬಿಡ್ತಿದ್ದೆ ಫ್ರೆಂಡ್ಸ್. ಅದಕ್ಕೆ ಪ್ರಾಡಕ್ಟ್ ರಿಟರ್ನ್ ಮಾಡ್ಬೋದು, ಬೇಡ ಫ್ರೆಂಡ್ಸ್ ಇರಲಿ. 93 ರೂಪಾಯಿಗೆ ಇನ್ನೆಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತೈತೆ ಫ್ರೆಂಡ್ಸ್. ಈ ಥರದ್ದು ಗೋಲ್ಡಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿತ್ತು ನಾವು. ಇರಲಿ ಬಿಡಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಇನ್ನೊಂದು ಚೆನ್ನಾಗಿರುತ್ತೆ ತಗೋತೀನಿ ದುಡ್ಡಿದ್ದಾಗ. ನಾನು ಆಸೆ ಪಟ್ಟಿದ್ದು ಫ್ರೆಂಡ್ಸ್, ಚೈಲ್ಡ್ಹುಡ್ಡಿಂದ ಆಸೆ ಪಟ್ಟಿದ್ದು ಫೈನಲಿ ಈಗ ಸಿಗ್ತೈತೆ. ನೆಕ್ಸ್ಟ್ ಮಂತು ಡಾಬ್ ತಗೋತೀನಿ ಫ್ರೆಂಡ್ಸ್. ಡಾಬ್ ಇಲ್ಲ, ಅದು ತಗೋತೀನಿ. ಪರ್ಫೆಕ್ಟಾಗಿರಬೇಕು ಫ್ರೆಂಡ್ಸ್. ಒಂದು ತಗೊಂಡು ವೇಸ್ಟು ಫ್ರೆಂಡ್ಸ್. ಹಬ್ಬಗಳಲ್ಲಿ ಎಲ್ಲ ತೆಗೆದಿಟ್ಕೊಂಡಿರ್ತೀವಿ, ಮೇಕಪ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ತೊಳೆದು ಬೆಳಗೋದು ಅಡುಗೆ ಮಾಡೋದು ಅದರಲ್ಲೇ ಸರ್ ಹೋಗ್ತಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಫ್ರೆಂಡ್ಸ್. ಈಗ ತೋರಿಸ್ತೀನಿ ಬನ್ನಿರಿ ಫ್ರೆಂಡ್ಸ್. ಇದನ್ನು ಶಿವಾಗಿನ್ನ ತೋರಿಸಿಲ್ಲ, ಇದು ಆರ್ಡ್ರ್ ಮಾಡ್ಕೊಂಡಿರೋದು ನನಗೆ ಗೊತ್ತಿಲ್ಲ, ಸಾರಿ ಶಿವ ಗೊತ್ತಿಲ್ಲ. ಅದಕ್ಕೆ ಶಿವ ಎಕ್ಸ್ಪ್ರೆಷನ್ ನೋಡೋಣ ಫ್ರೆಂಡ್ಸ್. ಎಕ್ಸ್ಪ್ರೆಷನ್ ಕ್ಯಾಪ್ಚರ್. ಈಗ ಮೊದಲನೇ ಸಲ ಗಂಡು ನೋಡೋ ಥರ ಫೀಲ್ ಆಗ್ತಿತ್ತಲ್ಲ. ಏನು ಮಾಡ್ತಾ ಇದೆಯಾ? ಬಂದೆ ಆಗ್ಲೇ ನೀನೇ ಇಸ್ಕೊಬಂದು ಕೊಟ್ಟಲ್ಲ ಪೇ ಆರ್ಡರ ಪರ್ಸ್ ಎಲ್ಲ. ಕಿವಿದು ಹಳೇದೆ, ನಮ್ಮ ಫ್ರೆಂಡ್ಸ್ ಕಳಿಸ್ಕೊಟ್ಟಿದ್ದು. ಇದು ಮಾತ್ರ 93 ರೂಪಾಯಿ. ಇದೆ 93 ರೂಪಾಯಿ. ಹೆಂಗ ಅನಿಸ್ತಿದ್ದಿ? ಹೆಂಗ್ ಕಾಣಿಸ್ತಾ ಇದ್ದೀನಿ? ಲಕ 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 ಲಕ. ಹ್ಞೂ ಅಪ್ಪಿ, ನನಗೆ ಒಂದೇ ಒಂದು ಮಿಸ್ ಆಯ್ತು ಅಪ್ಪಿ. ನಮ್ಮ ಮದ್ವೆನಲ್ಲಿ ಈ ತರ ಸೆಟ್ ಹಾಕೊಂಡೆಲ್ಲ ನಾನು ಮದ್ವೆನೇ ಮಾಡ್ಕೊಂಡಿಲ್ಲ, ಸೆಟ್ಗಳೇ ಇರಲಿಲ್ಲ. ಇನ್ನೊಂದ್ಸಲ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು 3 ಸತಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. 4ನೇ ಸತಿಗೆ ಮುಕ್ತಾಯ ಮಾಡೋಣ ಮಾಡ್ಕೊಂಡು. ಷಷ್ಠಿ ಪೂರ್ತಿ
ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೊಂದ್ಸಲ ಮದುವೆ ಮಾಡ್ಕೋಬೇಕು ಅನಿಸಿದೆ ಫ್ರೆಂಡ್ಸ್. ಇದೆಲ್ಲ ಹಾಕ್ಕೊಂಡು ಎಷ್ಟು ಮಿಸ್ ಮಾಡ್ಕೋತೀನಿ. ಆದರೆ ನಾವಿಬ್ಬರು ಒಂದು ಫೋಟೋ ಶೂಟ್ ಮಾಡಿಸ್ಬೇಕಪ್ಪಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿರ್ತೈತೆ. ಓಕೆ ಫ್ರೆಂಡ್ಸ್, ಈ ನನಸಾಗದಿರೋ ಕನಸನ್ನು ಸೈಡ್ಗೆ ಇಟ್ಬಿಟ್ಟು ನಮ್ಮ ಕೆಲಸದ ಕಡೆ ನಾವು ಹೋಗೋಣ. ಈಗ ನಾವು ಫ್ರಿಜ್ ಕವರ್ನ ಚೇಂಜ್ ಮಾಡಬೇಕಂದ್ರೆ ಇದ್ರ ಮೇಲಿರೋ ಕಸ ಕಡ್ಡಿನೆಲ್ಲ ಕೆಳಗಿಳಿಸ್ಬೇಕು. ಇದು ಫ್ರಿಜ್ ಸ್ಟೋರ್ ರೂಮ್ ಒಂದು ಅಂತ ಆಗಲ್ಲ. ಜಾಗ ಇಲ್ಲಾಂದ್ರೆ ಅಲ್ಲಿ ತುರ್ಕಿಟ್ಬಿಡ್ತೀನಿ ಫ್ರೆಂಡ್ಸ್. ಏನೇನು ಇದೆ ಸಿಗ್ತೈತೋ ಏನೋ. ಅಪ್ಪಿ ಸ್ಟೆಪ್ಲೈಸರ್ ಕರೆಂಟ್ ಪಾಸ್ ಆಗ್ತೈತಾ? ಆಫ್ ಮಾಡೋಗ್ಲಿ ಅಲ್ಲೇ. ನಾನೇ ಆಫ್ ಮಾಡ್ತೀನಿ ಬಿಡು. ಆಮೇಲೆ ಕೆಲಸದಿಂದ ಬಂದಿದ್ದೀನಿ, ಇಷ್ಟು ಕೆಲಸ ಹೇಳ್ತಾಳೆ. ರಾಮಾಯಣ ತೆಗಿತೈತೆ ಫ್ರೆಂಡ್ಸ್. ಕೆಲಸಕ್ಕೆ ಹೋಗೋ ದುಡಿಯಕ್ಕೆ ಹೋಗೋ ಗಂಡಸ್ರಿಗೆ ಮಾತ್ರ ಕೆಲಸ ಹೇಳೋದು ಬಿಟ್ಟು ಬಂದರೆ ಓಪೇ ಫ್ರೆಂಡ್ಸ್. ಈ ಬೆಳ್ಳಿ ಚೈನು ಗೌರಿ ಗಣೇಶ ಹಬ್ಬದಲ್ಲಿ ಬಿಚ್ಚಿಟ್ಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಕಳೆದೋಗೈತೆ ಅಂದ್ಬಿಟ್ಟು ಶಿವಾಗೆ ಇಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಸಿಕ್ತು. ಗಂಡನ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಫ್ರೆಂಡ್ಸ್. ಫೈನಲಿ ಸಿಕ್ತು. ಹೆಂಗೋ ಕಳೆದೋಗ್ಬಿಟ್ಟೈತೆ, ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದು ನನಗೆ ಮುಚ್ಚಿಟ್ಬಿಡೋಣ, ಈಗ ಕಟ್ಟಿಸೋತ್ತೇನ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಸಿಕ್ತು ನನ್ನ ಡೈಲಿ ಯೂಸ್ ಚೈನ್. ನೀವು ಹಿಂಗೆ ಮಾಡಿದ್ದೀರಾ ಫ್ರೆಂಡ್ಸ್? ಏನಾದರೂ ಕಳೆದಾಕ್ಬಿಟ್ಟು ಗಂಡನಿಂದ ಮುಚ್ಚಿಟ್ಟಿದ್ದೀರಾ? ನಾನು ಮುಚ್ಚಿಡ್ತೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ರಾಮಾಯಣ ಕೇಳೋರು ಯಾರು? ಬ್ಯೂಟಿಫುಲ್ ಕಲರ್, ಸಖತ್ತಾಗಿ ಕಾಣಿಸ್ತಿದ್ದಲ್ಲ ಫ್ರೆಂಡ್ಸ್. 140 ರೂಪಾಯಿ. ಕ್ವಾಲಿಟಿ ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟೇ ಐತೆ ಫ್ರೆಂಡ್ಸ್. ಹೈ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ. 140 ರೂಪಾಯಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ವಾಲಿಟಿ ಹೆಂಗಿರ್ತೈತೆ ಅಂತ. ಆದರೆ ಪರವಾಗಿಲ್ಲ, ಯೂಸ್ ಮಾಡ್ಬೋದು ನಾವು. ಇಲ್ಲಿ ಫ್ರೆಂಡ್ಸ್ ಹ್ಯಾಂಡ್ಲದ್ದು ಹಾಕಿದ್ದೀನಿ. ಹಿಂಗೆ ತೆಗಿಬೋದು, ಹಾಕ್ಬೋದು. ಗಲೀಜಾದ್ರೆ ಇದು ಗಲೀಜಾಗ್ತೈತೆ, ಒಕ್ಕೋಬೋದು. ಚೆನ್ನಾಗಿ ಕಾಣಿಸ್ತೈತೆ. ಗಂಡಪ್ಪ, ತಂಗಳು ಬಸ್ಸಾರು ಸರಿಯಾಗಿ ತಿನ್ನೋಕ್ಕಾಗಲಿಲ್ವಲ್ಲ, ಅದಕ್ಕೆ ನಾನು ಒಂದು ಸೂಪರ್ ಡೂಪರ್ ಸ್ನ್ಯಾಕ್ಸ್ ಮಾಡ್ಲಾ? ಆಯಿಲ್ ಸ್ನ್ಯಾಕ್ಸ್ ಬತ್ತಿದ್ದಾದ್ರೆ. ನಮ್ಮನೆ ಯಜಮಾನ ಬಂದವ್ರೆ. ಆಮೇಲೆ ಅಪ್ಪಿ ಬೋಂಡ ಮಾಡ್ಲಾ? ಎಣ್ಣೆ ಸ್ವಲ್ಪ ಐತೆ, ಮಾಡ್ಲಾ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸ್ನ್ಯಾಕ್ಸ್ಗೆ ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಐತಲ್ಲ, ಇದು ಖಾಲಿ ಆಗೋವರೆಗೂ ಇದರಲ್ಲಿ ಏನೇನು ರೆಸಿಪಿಗಳು ಮಾಡ್ತಾರೆ ಫ್ರೆಂಡ್ಸ್ ಪ್ರಪಂಚದಲ್ಲಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನ್ನೆ ಬಸ್ಸಾರು ಆಯ್ತಾ, ಬೆಳಗ್ಗೆ ಮೊಟ್ಟೆಗೆ ಹಾಕ್ಬಿಟ್ಟು ಹುರಿದಿದ್ನ ಮೊಟ್ಟೆ ಫ್ರೈ ಆಯಿತಾ. ಈಗ ಇದರಲ್ಲೇ ಬೋಂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವಾದ್ರೆ ಮೊಬೈಲ್ಗಳು ಡಮ್ಮರ್ ಫ್ರೆಂಡ್ಸ್. ಕಡ್ಲೆ ಹಿಟ್ಟು ಒಂದು ಸ್ವಲ್ಪ ಐತೆ, ಎಣ್ಣೆ ಸ್ವಲ್ಪ ಇದ್ದಾಗ ನಾವು ಬೋಂಡ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಆದರೆ ಬೋಂಡನ ಒಡೆ ಟೈಪಲ್ಲಿ ಮಾಡಬೇಕು. ಈ ಥರ ತಟ್ಟು ಬಿಟ್ಬಿಟ್ರೆ ಎಣ್ಣೆಲಿ ಬೇಯ್ತೈತಲ್ಲ ಫ್ರೆಂಡ್ಸ್, ಅದಕ್ಕೆ. ಓಕೆ ಫ್ರೆಂಡ್ಸ್, ಈಗ ನಾನು ನುಗ್ಗೆ ಸೊಪ್ಪಿನ ಬೋಂಡಕ್ಕೆ ರೆಡಿ ಮಾಡ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇದರಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ಅಷ್ಟಕ್ಕೂ ನುಗ್ಗೆ ಸೊಪ್ಪು ಫ್ಲೇವರ್ ಇಂಪಾರ್ಟೆಂಟ್ ನಮಗೆ. ನುಗ್ಗೆ ಸೊಪ್ಪು ಬೋಂಡಕ್ಕೆ ಕೊತ್ತಂಬರಿ ಸೊಪ್ಪು ಬೇಡ. ಈ ಕಡಲೆ ಹಿಟ್ಟು ತಂದು ತುಂಬ ದಿನ ಆಗಿತ್ತು ಫ್ರೆಂಡ್ಸ್. ಒಂದ್ರಿ ಹಿಡಿದು ಇಟ್ಟಿದ್ದೆ. ಒಂದ್ರಿ ಅಂದರೆ ಜರಡಿ ಫ್ರೆಂಡ್ಸ್. ಕನಕಪುರ ಭಾಷೆಯಲ್ಲಿ ಒಂದ್ರಿ ಅಂತಾರೆ. ಅದು ನನಗೆ ಹಂಗೆ ಸಡನ್ನಾಗಿ ಬಂದ್ಬಿಡ್ತು. ಆದರೂ ಮತ್ತೆ ಒಂದ್ಸಲ ಜಾಸ್ತಿ ದಿನ ಆಯ್ತಲ್ಲ ಅಂದ್ಬಿಟ್ಟು ಮತ್ತೆ ಜರಡಿ ಇಟ್ಕೊಂಡೆ. ಕಸ ಕಡ್ಡಿ ಏನೂ ಇರಲಿಲ್ಲ ಸದ್ಯ. ಅದಕ್ಕೆ ಈರುಳ್ಳಿ, ಹಸಿಮೆಣಸೆಕಾಯಿ, ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ತೊಳೆದಾಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ಕಮ್ಮಿ ಹಾಕೋಬೇಕು ಫ್ರೆಂಡ್ಸ್. ಉಪ್ಪನ್ನು ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನುಗ್ಗೆ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೈತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಒಂದು ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ ಫ್ರೆಂಡ್ಸ್, ಹಂಗೆ ಸೈಡಲ್ಲಿ ಒಂದು 5-10 ನಿಮಿಷ. ಆಮೇಲೆ ಟೇಸ್ಟಾಗಿ ಬರ್ತಿದೆ ಮಾಡಿದೆ ಅಂದ್ಬಿಟ್ಟು. ಆಮೇಲೆ ತೆಳ್ಳಗಿರೋ ಬಾಣಲಿ ಎತ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ್ಮೇಲೆ ಈ ಥರ ತಟ್ಟಿ ಬಿಡೋದು. ಎಣ್ಣೆ ಕಡಿಮೆ ಇದ್ದಾಗ ಬೋಂಡನ ವಡೆ ಟೈಪಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯ್ತೈತೆ ಫ್ರೆಂಡ್ಸ್. ಸಣ್ಣದಾಗೂ ಮಾಡ್ಕೋಬೋದು ಬೋಂಡ ಥರನೇ. ಆದರೂ ದೊಡ್ಡದಾಗಿ ಬೇಕು ಅಂದರೆ ನಮ್ಗೆ ಈ ಥರ ವಡೆ ಟೈಪ್ ಮಾಡ್ಕೋಬೋದು. ಊಟ ಮಾಡಿ ಬೇಯಿಸ್ಕೊಳ್ಳೋದಷ್ಟೇ. ಹತ್ತತ್ರ 1-2-3 ತಿಂಗಳೇ ಆಗೋಗಿತ್ತು ನಾನು ಆಯಿಲ್ ಫುಡ್ಗಳನ್ನ ತಿಂದು. ಈ ಥರ ಬಜ್ಜಿ ಬೋಂಡ ಎಲ್ಲ ಹುಷಾರಿಲ್ದಿರ ಅದಾದಮೇಲೆ ಇವಾಗ ತಿಂತಾರೋದು. ಅದು ಈ ಮಳೆಗಾಲದಲ್ಲಿ ಈ ಸಂಜೆ ಟೈಮಲ್ಲಿ ಬಿಸಿಯಾಗಿ ಫೇವ್ರೆಟ್ ಐಟಮ್ ಮಾಡ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಹೊರಗಡೆ ತರೋದಕ್ಕಿಂತ ಒಂದು 5-10 ನಿಮಿಷ ನಾವು ಟೈಮ್ ಇದಕ್ಕೆ ಕೊಟ್ಟರೆ ಮನೇಲೆ ಆರಾಮಾಗಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಬೋಂಡ ಅನ್ಹೆಲ್ದಿ ಅಲ್ಲ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಹಾಕ್ಬಿಟ್ರೆ ಹೆಲ್ದಿಯಾಗಿ ಹೋಗ್ತೈತೆ. ಇದಕ್ಕೆ ನುಗ್ಗೆ ಸೊಪ್ಪು ಮಾತ್ರ ಅಲ್ಲ, ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಮಾಡ್ಕೊಂಡ್ರು ಚೆನ್ನಾಗಿರ್ತದೆ. ಏನು ಇಲ್ಲಾಂದರೆ ಮಾಮೂಲಿ ಈರುಳ್ಳಿನಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು ಟೈಪ್ ಮಾಡಿ ಎತ್ಕೊಂಡ ಆಮೇಲೆ ಸಣ್ಣದಾಗಿ ಬೋಂಡ ಥರ ಮಾಡ್ಕೊಳ್ಳೋಣ, ಇದನ್ನು ಕಡಿಮೆ ಎಣ್ಣೆನಲ್ಲೇ ಮಾಡ್ಕೋಬೋದು ಅಂದ್ಬಿಟ್ಟು ಈ ಥರ ಬೋಂಡ ಥರ ಮಾಡ್ಕೊಂಡೆ. ಇದನ್ನು ಮಾಮೂಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಊಟ ಮಾಡಿ ಬೇಯಿಸ್ಕೊಳ್ಳೋದು. ಎಣ್ಣೆ ಕಮ್ಮಿ ಆಯ್ತಂದರೆ ಈ ಥರ ಕಚ್ಕೊಬಿಡ್ತವೆ ಫ್ರೆಂಡ್ಸ್. ಅದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ಬಜ್ಜಿ ಬೋಂಡಗಳಿಗೆ ಅಂತ ಹೇಳೋದು. ಅದಕ್ಕೆ ಈ ಥರ ಸಣ್ಣದಾಗಿ ಮಾಡ್ಕೊಬಿಡೋದು. ಕಮ್ಮಿ ಇದ್ದಾಗೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಈ ಥರ ಪಕೋಡ ಥರ ಸಣ್ಣದಾಗಿ ಮಾಡಿ ಎತ್ಕೊಬಿಟ್ರೆ ಇದು ತಿನ್ನೋಕ್ಕೆ ತುಂಬ ರುಚಿಯಾಗಿರ್ತೈತೆ. ನುಗ್ಗೆ ಸೊಪ್ಪು ಬೋಂಡ ರೆಡಿ ಫ್ರೆಂಡ್ಸ್. ದೊಡ್ಡ ವಡೆ ಥರ ಮಾಡಿದ್ದು ಏನಾಯಿತು ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ನಮ್ಮ ಮನೇಲಿ ಒಲೆ ಹತ್ರನೇ ಒಂದು ಕಳ್ಬೇಕಿತ್ತು. ಇಷ್ಟೊತ್ತು ಬೆಕ್ ತಿನ್ಕೊಂತು ಫ್ರೆಂಡ್ಸ್.
ಮಳೆಗೆ ಸೂಪರ್ ಆಗೈತಲ್ಲ. ಮಳೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಇಲ್ಲಿ 6:30 ಅಷ್ಟೇ, ಜೋರು ಮಳೆ. ಈಗಲೇ ನಾವು ಒಂದು ಸ್ವಲ್ಪ ಬಾಯಿಗೆ ಹಾಕೋಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ನಾನು ಆ ಕಡೆ ಓಡಾಡ್ಕೊಂಡಿದ್ರು, ಇದು ಸಿಗಲ್ಲ ನನಗೆ. ಇಷ್ಟೇ ಅಪ್ಪಿ ಇಟ್ಟಿದ್ದು ಅಷ್ಟೇ. ಈ ಥರ ಫುಡ್ಗಳು ಅಂದರೆ ಎಷ್ಟು ಇಷ್ಟನೋ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿ, ಮೊದಲಿಗಿಂತ ತಿಂಡಿಗಳು ಕಮ್ಮಿ ಮಾಡಿದ್ದೀನಲ್ಲ ನಾನು. ಓಕೆ ಫ್ರೆಂಡ್ಸ್, ಈಗ ತಾನೇ ಸ್ನಾಕ್ಸ್ ತಿಂದಿರೋದ್ರಿಂದ ಈಗ ಊಟ ಬೇಡ, ಸ್ವಲ್ಪ ಲೇಟಾಗಿ ಮಾಡ್ಕೊಂಡ್ರು ಆಯಿತು. ಸ್ಕಿನ್ ಕೇರ್ ಮಾಡಿ ತುಂಬ ದಿನ ಆಯ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಈಗ ನ್ಯಾಚುರಲ್ ಆಗಿ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾನು ಅನ್ಯಾಚುರಲ್ಗೆ ಫಿಕ್ಸ್ ಆಗ್ತಾ ಇದ್ದೀನಿ ಇವತ್ತು. ಚಳಿಗಾಲದಲ್ಲಿ ನಾನು ಅದು ಇದು ಮಿಕ್ಸ್ ಮಾಡ್ಕೊಂಡು ಅಟ್ಕೊಂಡು ಚಳಿ ಗಡಗಡ ನಡ್ಗೋದು ಬೇಡ ಅಂದ್ಬಿಟ್ಟು ಇದು ಒಂದೇ ಸಲ ಯೂಸ್ ಮಾಡಿದ್ದು ಫ್ರೆಂಡ್ಸ್. ಅವತ್ತು ಯೂಸ್ ಮಾಡ್ಬಿಟ್ಟು ಗಡಗಡ ನಡಗ್ಬಿಟ್ಟೆ. ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಮುಖೆಲ್ಲ ಉರಿ ಬಂದ್ಬಿಡ್ತು. ಆಮೇಲೆ ಏನಪ್ಪ ಹಿಂಗಾಗೋಯ್ತು, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬೇಕಾಗ್ತಿದೆ ಹಂಗೆ ಅಂತ ಯೋಚನೆ ಮಾಡೋಷ್ಟಲ್ಲೇ ನೀವು ಅವತ್ತು ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್. ಅದು ಹಂಗೇನೆ ಒಳ್ಳೆ ರಿಸಲ್ಟ್ ಕೊಡ್ತೈತೆ, ಅದು ಹಂಗೆ ಉರಿತೈತೆ ಅಂದಮೇಲೆ ಆಮೇಲೆ ಸಮಾಧಾನ ಮಾಡ್ಕೊಂಡೆ. ಹೆಂಗಿರೋ ತಂದಿದ್ದೀನಲ್ಲ ಇದನ್ನು ಖಾಲಿ ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್. ಈಗ ನಮ್ಮ ಬ್ಯೂಟಿಫುಲ್ ಮುಖಕ್ಕೆ ಇದನ್ನ ಹಚ್ಕೋಬೇಕು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ನ್ಯಾಚುರಲ್ ಗ್ಲೋ ಆರೆಂಜ್ ಪೀಲ್ ಆಫ್ ಮಾಸ್ಕ್ ಫ್ರೆಂಡ್ಸ್, ಆರೆಂಜ್ ಫ್ಲೇವರು. ಲೆಟ್ ಸ್ಟಾರ್ಟ್. ಮುಖ ತೊಳೆದಿದ್ದೀನಿ ಫ್ರೆಂಡ್ಸ್, ಮುಖಕ್ಕೇನು ಹಚ್ಚಿಲ್ಲ. ಮತ್ತೆ ಒಂದ್ಸಲ ತೊಳೆಯೋಕೆ ಚಳಿ ಅಂದ್ಬಿಟ್ಟು ಹಿಂಗೆ ಹಚ್ಕೊತಿದ್ದೀನಿ. ತೊಳೆದಿನ್ನ ಸ್ವಲ್ಪ ಹೊತ್ತೆ ಆಯ್ತಲ್ಲ ಅಂತ. ಈ ಥರ ಆರೆಂಜ್ ಕಲರ್ ಕಾಣಿಸ್ತಿದೆ ಫ್ರೆಂಡ್ಸ್. ವಾವ್, ಇಷ್ಟನೇ. ಆದರೆ ಇದು ನನಗೆ ಉರಿ ಬಂದ್ಬಿಡ್ತು ಅವತ್ತಿಂದ ನಾನು ಸಖತ್ತು ಬೇಜಾರು ಮಾಡ್ಕೊಟ್ಟೆ. ಹಸ್ಬೆಂಡಪ್ಪ, ತಾವು ರೆಡಿಯಾಗಿ ಬರ್ತೀನಿ ಹಚ್ಕೊಂಡು. ಇಲ್ಲ, ನಾವು ಬರ್ತೀವಿ. ನಾವೇನು ಮಾಡ್ತೀವ ನಮ್ಮ ಗಂಡನಿಗೂ ಅದೇ ಮಾಡಬೇಕು. ನಾನು ಮಾತ್ರ ಚೆನ್ನಾಗಿ ಕಾಣಿಸ್ರಿ ಸಾಕ. ನನ್ನ ಗಂಡ ಮೊದಲು ಚೆನ್ನಾಗಿರ್ಬೇಕು. ಹಚ್ಕೊಳಕ್ಕೆ ಚೆನ್ನಾಗೈತೆ ಫ್ರೆಂಡ್ಸ್, ಸಾಫ್ಟಾಗಿ ಜೇನುತುಪ್ಪ ಥರ. ಇದೇನಕ್ಕಂದ್ರೆ ಫ್ರೆಂಡ್ಸ್, ಫೇಸ್ ಗ್ಲೋ ಬರ್ತೈತೆ, ಫೇಶಿಯಲ್ ಏರ್ ರಿಮೂವ್ ಆಗ್ತೈತೆ ಅಂತ ನಾನು ಅನ್ಕೊಂಡೆ. ಆದರೆ ರಿಮೂವ್ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ ಇದು. ಚಾರ್ಕೋಲ್ ಫೇಸ್ ಮಾಸ್ಕ್ ಅಂತ ಒಂದು ಬರ್ತೈತೆ ಫ್ರೆಂಡ್ಸ್, ಪಿಲಪ್ ಮಾಸ್ಕು. ಅದು ಎಷ್ಟು ಪೇನ್ ಆಗ್ತಿತ್ತಂದರೆ ಫೇಸಲ್ಲಿರೋ ಹೇರ್ ಎಲ್ಲ ಬಂದ್ಬಿಡ್ತದೆ. ಡೆಡ್ ಏನು ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ ಏನೇನೋ ಅಂತಾರಲ್ಲ, ಅದೆಲ್ಲ ಬಂದ್ಬಿಡ್ತೈತೆ. ಅದನ್ನೇ ಬುಕ್ ಮಾಡ್ಬೇಕು ಫ್ರೆಂಡ್ಸ್. ಇವೆಲ್ಲ ನಮಗೆ ವರ್ಕ್ ಆಗಲ್ಲ. ಡಿಯರ್ ಕಸ್ಟಮರ್, ಗೆಟ್ 12 ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ 24 hours early access to the big million days with Flipkart ಪ್ಲಸ್ ಮೆಂಬರ್ಶಿಪ್. 24ನೇ ತಾರೀಕು ಅದೇನೋ ಆಫರ್ ಡಿಸ್ಕೌಂಟ್ ಐತಂತೆ, ಶಾಪಿಂಗ್ ಮಾಡ್ಬೇಕಂತೆ. ಡಿಸ್ಕೌಂಟ್ ಐತೆ ಅಂತ ನನಗೆ ಗೊತ್ತು, ಆದರೆ ದುಡ್ಡಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಫ್ರೆಂಡ್ಸ್. ನನ್ನ ಹತ್ರ ಇಷ್ಟ ಫ್ರೆಂಡ್ಸ್ ಇಂಗ್ಲೀಷ್ ಮಾತಾಡೋಕ್ಕೆ, ಆದರೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರ ಹತ್ರ ಮಾತಾಡಲ್ಲ. ಏನಾದರೂ ಮಿಸ್ಟೇಕ್ ಆದರೆ ಅವರು ಎದುರುಗಡೆ ಏನಾರು ಹಂಗಿಸ್ಕೊಬಿಡ್ತಾರೆ ಅಂದ್ಬಿಟ್ಟು. ಕಾಮಿಡಿ ಏನಂದರೆ ನಮ್ಮ ರಿಲೇಷನ್ಸಲ್ಲಾಗಲಿ ನಮ್ಮ ಫ್ರೆಂಡ್ಸಲ್ಲಾಗಲಿ ನನ್ನಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರು ಯಾರೂ ಇಲ್ಲ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲ ಭಾಷೆ ಕಲಿಬೇಕು, ಕನ್ನಡ ಮರಿಬಾರ್ದು. ಏನಪ್ಪಿ ಆಂಬುಲೆನ್ಸ್ ಸೌಂಡು ಸಂಜೆಯಿಂದ? ಏನು ನಡೀತಿದೆ ಆಚೆಗಡೆ ಪ್ರಪಂಚದಲ್ಲಿ? ಸ್ವಲ್ಪ ಬಗ್ ನೋಡ್ಕೊಬರೋ ಆ ಕಡೆ. ಕುತ್ಕೋಪಿ, ನಾನೇನು ಮಾಡ್ಕೋತೀನಿ, ನೀನು ಅದು ಮಾಡ್ಕೊಳ್ಳೇಬೇಕು. ಗಂಡಸ್ರೆ ಇವಾಗ ಶೋಕಿ ಮಾಡೋದು ಜಾಸ್ತಿ ನೋಡಿ ಫ್ರೆಂಡ್ಸ್. ಏನಾರು ಹೇಳಿದ್ರೆ ಹೆಂಗ್ಸಲ್ಲ, ನಾನು ಹೆಂಗ್ಸಲ್ಲ ಅಂತ ಇದೆ. ಗಂಡಸ್ರು ಯಾರಕ್ಕೆ ಕಮ್ಮಿ? ಐಬ್ರೋ ಎಲ್ಲ ಮಾಡಿಸ್ಕೊತಾರೆ. ಹೀರೋಗಳು ಅವರೆಲ್ಲ ಇದೆಲ್ಲ ಮಾಡ್ಕೊಡೋದಕ್ಕೆ ತಾನೆ ಫ್ರೆಂಡ್ಸ್, ಫೇಸ್ ಕೆರೆಸ್ಕೊಂತ. ಚೋಟು ಬಂದ್ಬಿಟ್ಟು ಕುಯ್ ಕುಯ್ ಅಂತವ್ರೆ. ಚೋಟು ಬಾರೋ, ಬಾಕಲ್ ತಗೊಂಡ್ ಬಾ ನೀನೆ. ನಿಮ್ಮ ಮುಖನ ಸ್ವಲ್ಪ ಕೊಡಿ ಫ್ರೆಂಡ್ಸ್. ಶಿವಾಗ ಏನ್ ಬಾಧೆ ಅಂದ್ರೆ ಮುಖ ಎತ್ತು ತೊಳ್ಕೊಬೇಕಾಗ್ತೈತೆ ಅಂತ. ಇದು ಮುಖ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಮುಖ ನನ್ನ ಕೈ ಕೊಡು, ನಿನ್ನ ಮುಖ ಮರ್ತು ಬಿಡು. ನಾವು ಅಡ್ಜಸ್ಟ್ ಮಾಡ್ತೀವಿ. ಮದ್ವೆ ಮುಗೀತು, ಇನ್ನೇನ್ ಕಪ್ಪಿ ಮುಖ ಹೆಂಗಿದ್ರೆ ಫ್ರೆಂಡ್ಸ್. ಹಿಂಗೆ ಹೇಳ್ತು ಅಂದ್ರೆ ಬಿಡಬಾರ್ದು. ನಾನು ಮಾತಾಡಂಗಿಲ್ಲ ಇವಾಗ. ನಾನೇ ಹಾಕ್ಬಿಡ್ತೀನಿ. ಇದು ತೊಳೆಯೋದಲ್ಲ ಅಪ್ಪಿ. ಅಪ್ಪಿ ಪ್ಲೀಸ್, ಇದು ನನ್ನ ಅಳಿವು ಉಳಿವಿನ ಪ್ರಶ್ನೆ. ಎಲ್ಲರೂ ಬೈತಾರೆ, ನೀನ್ ಮಾತ್ರ ಮೇಕಪ್ ಮಾಡ್ಕೋತೀನಿ, ನಿನ್ ಗಂಡನ್ ಮಾತ್ರ ಮೇಕಪ್ ಮಾಡಲ್ಲ. ನಿನ್ ಮುಖ ನಾನೇ
ತೊಳಿತೀನಿ ನಾನೇ ಎಲ್ಲ ಇದ್ ಮಾಡ್ತೀನಿ. ತೊಳೆಯೋದು ನನ್ ಬೇಡ ನಮ್ಗೆ ಆಗಲ್ಲ ಮರ ಅಗ್ಲೇಜ್ ಪರ್ಲೇಜ್ ಆಗುತ್ತೆ. ನಾನು ಹಾಕೊಂಡು ನಿಮ್ಗೆ ಆಗ್ತಾ ಇರೋದು. ನಿನ್ ಬ್ಲಡ್ ಬೇರೆ ನಮ್ ಬ್ಲಡ್ ಬೇರೆ. ನಿನ್ ಮುಖದ ಮೇಲೆ ಅಷ್ಟೊಂದು ಪ್ರೀತಿನಾ? ನಮ್ಗೆ ಸರಿ ಒಂದ್ ಚುಕ್ಕೆ ಇಡ್ತೀನಿ, ನಿನ್ಗೇನ್ ಅನಿಸ್ತೈತೆ ಹೇಳು. ದೊಡ್ಡ ಜಾಸ್ತಿ ನಮ್ಗೆ ನಾನೇ ಆಡಿಸ್ತೀನಿ. ಇರು ಫ್ರೆಂಡ್ಸ್, ಅದು ಏನು ಅನ್ಸಿಲ್ಲ ಅಂದ್ರೆ ನಾನು ಫುಲ್ ಹಾಕ್ತೀನಿ. ಇವಾಗೆಲ್ಲ ಒಂದ್ ದಿವಸ ಬಿಟ್ಕೊಂಡು ನೋಡ್ಬೇಕು. ಕೊನೆಗೂ ಸತತ ಪ್ರಯತ್ನಗಳ ನಂತರ ಬ್ಲಾಕ್ ಮೇಲ್ ನಂತರ ಹಾಕೊಳಕ್ ರೆಡಿ ಆಗೈತೆ ಫ್ರೆಂಡ್ಸ್. ಮತ್ತೆ ನೋಡಿ ಫ್ರೆಂಡ್ಸ್, ಕಲರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋ ನೋಡ್ರಿ ಫ್ರೆಂಡ್ಸ್, ಸೇಮ್ ಕಲರ್ ಇದ್ದೆ. ಈಗ ಹೆಂಗಾಗಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಸ್ಕಿನ್ ಕೇರ್ ಮಾಡಬೇಕು, ಬೆಳ್ಳಗಾಗಬೇಕು ಅಂತಲ್ಲ, ಏನೋ ಒಂದು ಆಸೆ ನನ್ನ ಗಂಡನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ. ನಿಮ್ಗೇನು ಆಮೇಲೆ ನಾನು ಎಲ್ಲ ರಿಮೂವ್ ಮಾಡ್ತೀನಿ. ಕಪ್ಗೆ ಎಷ್ಟು ಮಿಕ್ತಿದ್ರು ಅಷ್ಟೇ ಕಣಕ್ಕೆ. ಬೆಳ್ಳಗಾಗ್ಲಿಲ್ಲ ಅಂದ್ರೂ ಒಂದು ಬ್ಯೂಟಿ ಬರ್ತೈತಲ್ಲ, ನಮ್ಮಿಬ್ಬರ ಮುಖದಲ್ಲೂ ಅದಿಲ್ಲ, ಅದಕ್ಕೆ ಅದನ್ನ ಬರ್ಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ. ನಿನಗೂ ಆಸೆ ಐತೆ ಆದ್ರೆ ತೋರ್ಸ್ಕೊತಾ ಇಲ್ಲ ತಾನೇ. ಬೆಳ್ಳಗಾಕ ಆಸೆ ಐತೆ ಫ್ರೆಂಡ್ಸ್, ಅದು ಸುಮ್ಮನೆ ಬಿಲ್ಡಪ್ಗಳಷ್ಟೇ. ಎಲ್ಲಪ್ಪ ಮಂಡಲ ಇರ್ಬೇಕಪ್ಪ ಬೆಳ್ಳ ಮಾಡಕ್ಕೆ. ಮಣ್ಣಲ್ಲಿ ಕೆಲಸ ಮಾಡೋರು ರೈತರು ಏನೋ ಹಾಕೋಬಾರ್ದ ಫ್ರೆಂಡ್ಸ್? ಏನೋ ಕಣ್ಣಿಗೆ ನಂಗದ ಕಣ್ಣಿಗೆ ಹಂಗೆ ಅದು ಒಂದು ಸ್ವಲ್ಪ ಆರೆಂಜ್ದಲ್ಲ ಇದು. ಕಣ್ಣಿಗೆ ನೋವು ಬಿಡಕ್ಕೆ ನಮ್ಮಲ್ಲಿ ಅದು ಬೇರೆ. ಪರವಾಗಿಲ್ಲ, ಒಂದ್ ಕಣ್ಣು ನಾನು ಕೊಡ್ತೀನಿ ನಿನ್ಗೆ. ನೀನು ಕೊಡೋದ ಬಿಡಿ. ನಿನಗಿಂತ ಕಣ್ಣೆ ಚೆನ್ನಪ್ಪಿ ಕೊಡ್ತೀನಿ, ಸುಮ್ನೆರು. ಒಂದು 2 ಕಣ್ಣೀರು ಯಾರ ನಮ್ಗೆ ನೋಡ್ತೀವಿ. ಒಂದ್ ಕಣ್ಣು ಮಾಡಿ ನನ್ಗೂ ಒಂದ್ ಕಣ್ಣು, ನಿನ್ಗೂ ಒಂದ್ ಕಣ್ಣು, ಇಬ್ರು ಒಂದೊಂದ್ ಕಣ್ಣಲ್ಲಿ ಜೀವನ ಮಾಡೋಣ. ಇಲ್ಲಿ ಯಾಕೆ ಮೂಗೆತ್ತಿಲ್ಲ ನಿಮ್ ಫ್ಯಾಮಿಲಿ ಅವ್ರು? ನಿಮ್ಮ ತಾಯಿ ಯಾಕೆ ಕರ್ರಗುಟ್ಟೈತೆ ಮಗು ಹೆಂಗ ಒಂದಿರ್ಲಿ ಅಂತ ಬಿಟ್ರ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅಲ್ಲಿ ಮೂಗೆತ್ತಿದ್ರೆ ನೀನು ಇನ್ನ ಸುರಸುಂದರವಾಗುವೆ. ವಾವ್, ನೋಡು ಈಗ್ಲೇ ಅರ್ಧ ಬ್ಯೂಟಿ ಬಂದೈತೆ. ಬೇಡ ಮೀಸೆ ಬೇರೆ ಮಾಡ್ಬಿಟ್ಟು ಮೀಸೆ ಕೆಮಿಕಲ್ ಬೇಡ ಸಾಕಷ್ಟೇ. ಇಷ್ಟೇನಪ್ಪಿ ನಿಮ್ಗೆ ಮುಖ ಕಣ್ಸರ್ಗಿರೋದು? ಅಯ್ಯೋ ಶೆಟ್. ನೀನ್ ಮಾತಾಡಿದ್ರೆ ವಿಂಕಲ್ಸ್ ಆಗ್ತೈತೆ. ನೀನೇನಾದ್ರೂ ಮಾತಾಡಿದ್ರೆ ವಿಂಕಲ್ಸ್ ಆಗ್ತೈತೆ ಅಂದ್ರೆ ತಾತ ಆಗ್ತೀಯಾ? ಆಗ್ಲಿ, ಮುಚ್ಚಬೇಡ ದಿಂಬಿಗೆ ಪೇ ಅಂಟಿಸ್ತೈತೆ. ಅದು ಫುಲ್ ಡ್ರೈ ಆದ್ಮೇಲೆ ನಾನು ಬಂದು ರಿಮೂವ್ ಮಾಡ್ತೀನಿ. ಆದ್ರೆ ಸ್ಕಿನ್ನೇ ಕಿತ್ತಿ ಬರ್ತೈತೆ. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ. ನನ್ಗನ್ಸ್ತೈತೆ ಇಲ್ಲಿ ನಿಮ್ಗೆ ಇಲ್ಲಿ ಬ್ಲಡ್ ಬರ್ಬೋದು ಅನ್ಸ್ತೈತೆ. ಬ್ಯೂಟಿ ಬರ್ತೈತೆ ಆಮೇಲೆ ಬೆಳಗ್ಗೆ ಅಷ್ಟಲ್ಲಿ ಬ್ಲಡ್ ಬರ್ತೈತೆ, ಆಮೇಲೆ ಬ್ಯೂಟಿ ಬರ್ತೈತೆ. ಸ್ಕಿನ್ ಮಾತ್ರ ಬರ್ತೈತೆ. ಇವಾಗ್ಲೇ ಹೇಳ್ಬಿಟ್ಟಿದೀನಿ, ನನಗೂ ಸಂಬಂಧ ಇಲ್ಲ. ತೊಳೆಬೇಡ, ತೊಳೆದ್ರೆ ಇನ್ನೂ ಡ್ಯಾಮೇಜ್ ಆಗ್ತೈತೆ ಮುಖ. ಡ್ರೈ ಆಗ್ಬಿಡ್ತೈತೆ ಫ್ರೆಂಡ್ಸ್. ಒಂದು 10-20 ನಿಮಿಷ ಆಲ್ರೆಡಿ ಆಗ್ಬಿಟ್ಟೈತೆ ನಂದು. ಮಾತಾಡಬಾರ್ದು ಫ್ರೆಂಡ್ಸ್, ಮಾತಾಡ್ಬಿಟ್ಟೆ ನಾನು. ಇದೆಲ್ಲ ವಿಂಕಲ್ಸ್ ಆಗ್ಬಿಡ್ತೈತೆ, ಅಜ್ಜಿ ಆಗ್ಬಿಡ್ತೀನಿ. ಇದು ಡ್ರೈ ಆದಮೇಲೆ ಪೀಲ್ ಮಾಡೋದಷ್ಟೇ ಫ್ರೆಂಡ್ಸ್. ಆಮೇಲೆ ಶಿವ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಸ್ಕಿನ್ ಕಿತ್ತು ಬಂದರೆ ಹೆಂಗಿರ್ತೈತೆ ಅಂತ ಕ್ಯಾಪ್ಚರ್ ಮಾಡೋಣ ಫ್ರೆಂಡ್ಸ್. ಆಲ್ರೆಡಿ ಇದು ಚಾಪೆ ಕಿತ್ತೋಗಿ ಒಂದು ಗತಿ ಆಗೈತೆ. ನೀವು ಬೇರೆ ಕಿತ್ತಾಕ್ಬೇಡ್ರಿ. ಚಾಪೆ ಕಿತ್ತಾಕ್ತಾವನೆ. ಹೊಸ ಚಾಪೆ ತಂದು ಕೊಟ್ಬಿಟ್ಟು ಕಿತ್ತಾಕೋ. ಒಂದೇ ಆವಾಜು. ಇಬ್ರು ನೋಡಿದ್ರ ಫ್ರೆಂಡ್ಸ್ ಹೆಂಗ್ ತೆಪ್ಪಗ್ ಮಲಗವ್ರೆ ಅಂತ. ಎಷ್ಟು ಭಯ ಹಾಕ್ಸಿದೀನಿ. ಶಿವದು ಇನ್ನೊಂದ್ ಸ್ವಲ್ಪ ಡ್ರೈ ಆಗ್ಬೇಕು. ಅಷ್ಟರಲ್ಲಿ ನಂದು ಡ್ರೈ ಆಗೈತೆ ಫ್ರೆಂಡ್ಸ್. ರಿಮೂವ್ ಮಾಡ್ತಾ ಇರ್ತೀನಿ. ಚರ್ಮನೆ ಕಿತ್ತಿ ಬತ್ತೈತೆ. ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಮಾಡ್ತಾಳೆ ಈಗ ಚೆನ್ನಾಗಿ ಮಾಡ್ತದ. ಸಖತ್ತು ಪೇನ್ ಆಗ್ತಿದೆ ಫ್ರೆಂಡ್ಸ್. ಏನಾದ್ರು ಚೇಂಜ್ ಆಯ್ತಾ? ಜಾಬಲ್ಲಿರೋ ಚೇಂಜ್ ಅಲ್ಲ, ಮುಖದಲ್ಲಿ. ನೀನು ಹಿಂಗೆ ಆಗ್ತೀಯ ಕೆಲವೇ ಕ್ಷಣಗಳಲ್ಲಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಶಿವ ಫೇಸ್ ಮಾಸ್ಕ್ ರಿಮೂವ್ ಮಾಡುವ. ಈಗ ರಕ್ತ ಬಂದೈತೆ. ನಮ್ಮ ಮೊದಲು ಅರ್ಶನ ಎತ್ಕೊಬಿಡ್ಲಾ? ಬಂದ್ರೆ ಬರಲ್ಲ. ರೆಡಿ ಆಗಿದೆ ಎಲ್ಲ ಹೊತ್ಕೊನು. ಗಟ್ಟಿ ಮನ್ಸು ಮಾಡ್ಕೊ, ಹೃದಯ ಗಟ್ಟಿ ಮಾಡ್ಕೊ.
ವಾವ್, ಸ್ಕಿನ್ ಗ್ಲೋ ಗ್ಲೋ. ಯಾವ್ದು ಉರಿ ಇಲ್ಲ ಈ ಹೇಳ್ತಾಳಲ್ಲ ಅವಳು ದಪ್ಪ ದಪ್ಪ ನನ್ನ ನಾಟಕ ಮಾಡವಳೆ ಇದನ್ನು ಚಮಕ್ಕು. ಈಗ ಮುಖ ತೊಳಿಬೇಕು ನೀನು. ನಾನು ತೊಳೆಯಲ್ಲ. ತೊಳೆದಿಲ್ಲ ಅಂದ್ರೆ ಮುಖ ಡ್ಯಾಮೇಜು. ಈಗ ಬೆಳಗ್ಗೆ ಅಷ್ಟಲ್ಲಿ ಪಿಂಪಲ್ಸ್ ಎಲ್ಲ ಬಂದ್ಬಿಡ್ತೈತೆ. ಈಗ ಮುಖ ತೊಳಿಬೇಕು ಫಿಲ್ ಮಾಸ್ಕ್ ತೆಗೆದ್ಮೇಲೆ. ಈಗ ಮುಖ ತೊಳ್ಕೊಬತ್ತೀನಿ ಫ್ರೆಂಡ್ಸ್ ನಾನು. ಶಿವಮುಖ ತೊಳೆಯಲ್ವಂತೆ ಫ್ರೆಂಡ್ಸ್, ಮೈ ಬಾರ ಅಂತೆ. ಇದೇ ಲಾಸ್ಟ್ ಫ್ರೆಂಡ್ಸ್, ನೋಡ್ಕೊಬಿಡಿ ಮುಖ. ನಾಳೆಯಿಂದ ವಿಕಾರವಾಗಿ ಪಿಂಪಲ್ಸ್ ಎಲ್ಲ ಬಂದು ಬ್ಲ್ಯಾಕ್ ಮಾರ್ಕ್ಸ್ ಅಸಹ್ಯವಾಗಿರ್ತೈತೆ ಫ್ರೆಂಡ್ಸ್. ನಾಳೆಯಿಂದ ಶಿವಮುಖನ ಬ್ಲರ್ ಮಾಡಿಬಿಡ್ತೀನಿ. ಅದಕ್ಕೆ ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಮುಖ ತೊಳೆಯಲ್ಲ ಫ್ರೆಂಡ್ಸ್, ಮೈ ಬಾರ. ತೊಳ್ಕೊಂಡ್ ಬಾ. ಸೋಪ್ ಹಾಕಿ ತೊಳಿಬೇಕು, ಅದು ಫ್ಲೇವರ್ ಉಳ್ಕೊಳ್ಳಲ್ಲ ಮುಖದಲ್ಲೇ. ನೋಡಿ ಫ್ರೆಂಡ್ಸ್, ನಾನು ಹೇಳೋದಕ್ಕೆ ಆಪೋಸಿಟ್. ಸೋಪ್ ಇಲ್ಲ, ಸರಿ ಬಾ ಲಾಸ್ಟ್ ಮುಖ ತೋರಿಸ್ಬಾ ನಮ್ಮ ಫ್ರೆಂಡ್ಸ್ಗೆ. ನಂದೇ ಸೋಪ್ ಯೂಸ್ ಮಾಡೋಗಪ್ಪ ಅಷ್ಟೇ ಫ್ರೆಂಡ್ಸ್. ಸೋಪ್ ಹಾಕಿ ತೊಳಿಬೇಕು ಫ್ರೆಂಡ್ಸ್ ಮುಖ. ನನಗೆ ನ್ಯಾಚುರಲ್ಲೇ ಇಷ್ಟ ಫ್ರೆಂಡ್ಸ್. ಇದೆಲ್ಲ ಒಂದೊಂದು ಟ್ರೈ ಮಾಡಿದೆ ಇರಲಿ ಅಂದ್ಬಿಟ್ಟು. ಅಪರೂಪಕ್ಕೆ ಈ ಥರ ನಾವು ಕೋಲ್ಡಲ್ಲಿ ಐಟಮ್ಗಳಲ್ಲಿ ಎಲ್ಲ ನಿನ್ನ ಬಾಧೆ. ನಾನು ಬ್ಯೂಟಿ ನೋಡ್ಬಿಟ್ಟು ಚೋಟು ಹೊಟ್ಟೆ ಕಿಚ್ಬಿಡ್ತಾವನೆ ಫ್ರೆಂಡ್ಸ್, ಅವ್ನು ಬ್ಲ್ಯಾಕ್ ಆಗಿರೋದಕ್ಕೆ. ನಮ್ಮ ಬ್ಯೂಟಿ ಕಂಡ್ರೆ ಊರ್ಕೊಳ್ಳೋರು ಒಬ್ರಾ ಇಬ್ರಾ ಫ್ರೆಂಡ್ಸ್? ಇಬ್ರೇ ನನ್ನ ಲೈಫಲ್ಲಿ, ಟಾಮ ಮತ್ತೆ ಚೋಟು. ಆಗ್ಲಿಂದ ಆಯ್ತು, ಸಮಾಧಾನ ಮಾಡ್ಕೋ. ಅಳ್ತಾ ಬಿದ್ದವನೆ. ಇಷ್ಟೇ ಫ್ರೆಂಡ್ಸ್. ಚೋಟಗೊಂದು ನೀವು ಬ್ಲ್ಯಾಕ್ ಇರೋದ್ರಿಂದ ಯಾವ ಕಲರ್ ಎದ್ದು ಕಾಣಿಸ್ತಿದೆ? ಎಲ್ಲೋ ಇಡ್ತೀನಿ ಇರು ನಿನಗೆ. ವೈಟ್ ಇಡಬೇಕಿರೋ ಲೆಕ್ಕ. ವೈಟ್ ಇಲ್ಲ, ಎಲ್ಲೋ ಇಡ್ತೀನಿ ಇರು. ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೋಪಿ. ಹ್ಞೂ, ನಾನ್ ಮಾಡಿರೋ ಹೋಮ್ ಮೇಡ್ ಮಾಯಿಶ್ಚರೈಸಿಂಗ್ ಅದು. ಕಡ್ಲೆಕಾಯಿ ಅಂತೀನಿ. ಮುಖಕ್ಕೆ ಹರಳೆಣ್ಣೆ ಹಚ್ಕೋತಿ? ಹಚ್ಕೋ, ಅದಾರ ಹೋಗ್ಲಿ. ಸರಿ ಕೊಡು. ನೋಡಿ ಫ್ರೆಂಡ್ಸ್, ಮುಖಕ್ಕೆ ಹಚ್ಕೋ, ಅದು ಮಾಯಿಶ್ಚರೈಸಿಂಗ್ ಆಗಿರ್ತೈತೆ ಅಂದ್ರೆ ಬೇಡವಂತೆ. ಏನಕ್ಕೆಲ್ಲ ಹಚ್ಚಾಳ ನನಗೆ? ನನ್ನ ಗಂಡ ಚೆನ್ನಾಗಿರ್ ಕಾಣಿಸ್ಬೇಕು ನನ್ನ ಕಣ್ಣಿಗೆ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ಮದುವೆಗೆ ಮುಂಚೆ ನಾನು ಸರಿಯಾಗಿ ನೋಡ್ಲಿಲ್ಲ ಅಪ್ಪಿ ನಿನ್ನ ದೇವರಣೆ. ಲವ್ ಮ್ಯಾರೇಜ್ ನೋಡಿದ್ರೆ ಸರಿಯಾಗಿ ಮುಖ ನೋಡಿದ್ರೆ ನನ್ನ ಮದುವೆ ಆಗ್ತಾ ಇರ್ಲಿಲ್ಲ. ಅವಾಗ ಬೊಲೆ ಮೇಕಪ್ ಮಾಡೋದು ಫ್ರೆಂಡ್ಸ್, ಬೊಲೆ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಹೆಂಗಿತ್ತು. ಮದುವೆ ಆದ್ಮೇಲೆ ಎಲ್ಲ ಬಿಟ್ಬಿಡ್ತದೆ, ಏನಂತ ಗೊತ್ತಿಲ್ಲ. ಓಕೆ, ಅಡುಗೆ ಏನು ಬೇಕು? ಫ್ರೈಡ್ ರೈಸ್. ವಾವ್, ತಂದ್ಕೊಡಿ, ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ಅಡುಗೆ ಮಾಡೋದು ಕಲ್ತಿಲ್ಲ ಅಂದ್ರೆ ಹೊರಗಡೆ ಊಟಕ್ಕೆ ಅಡಿಕ್ಟ್ ಆಗ್ತಾರೆ ಗಂಡು ಮಕ್ಕಳು. ಅಡುಗೆ ಮಾಡೋದು ಕಲ್ತು ಬಿಟ್ರೆ ನಿಜವಾಗ್ಲೂ ಹಿಂಸೆ ಫ್ರೆಂಡ್ಸ್. ಈಗ ಕಬಾಬು, ಫ್ರೈಡ್ ರೈಸ್ ಏನಾದ್ರು ಕೇಳ್ತೀನ, ಅವ್ರಿಗಿಂತ ನೀನೇ ಚೆನ್ನಾಗಿ ಮಾಡ್ತೀಯ, ಮನೇಲೆ ಮಾಡು ಅಂತೈತೆ. ಹೊರಗಡೆ ಫುಡ್ಗಳೇ ಸಿಗಲ್ಲ ನಮಗೆ. ಓಕೆ ಫ್ರೆಂಡ್ಸ್, ಅದು ತಂಗ್ಳನ ಮಿಕ್ಕೈತೆ ಬೆಳಗ್ಗೆದು. ಅದು ಹಂಗೆ ಇಟ್ಟರು ನಾಳೆ ತನಕ ಸುಮ್ಮನೆ ಬೇಡ ತಂಗ್ಳು ಇಟ್ಕೊಂಡು ತಿನ್ನೋದು. ಅದಕ್ಕೆ ಫ್ರೈಡ್ ರೈಸೇ ಮಾಡಿಬಿಡೋಣ ಅಂತ. ರೊಟ್ಟಿ ಮಾಡಕ್ಕೆ ಹೇಳಿದ್ರೆ ಫ್ರೆಂಡ್, ಜೋಳದ ರೊಟ್ಟಿ ನಾಳೆ ಪಕ್ಕ ಮಾಡ್ತೀನಿ. ಇವತ್ತು ಅದೇ ಪ್ಲಾನ್ ಇದ್ದಿದ್ದು. ಶಿವ ಬೇಡ, ನೀನು ಫಸ್ಟ್ ಟೈಮ್ ಹಾಳು ಮಾಡ್ಬಿಡ್ತೀಯಾ, ನೈಟ್ ಊಟ ಇಲ್ದಂಗೆ ಹಂಗೆ ಆಗ್ಬಿಡ್ತೈತೆ ಅಂತೈತೆ. ಅದಕ್ಕೆ ನಂಬಿಕೆ ಇಲ್ಲ ಫ್ರೆಂಡ್ಸ್ ನನ್ನ ಗಂಡನಿಗೆ. ನಾಳೆ ನಂಬಿಕೆ ಉಳಿಸ್ಕೊತೀನಿ ರೊಟ್ಟಿ ಮಾಡಿ. ಬನ್ನಿ ಫ್ರೆಂಡ್ಸ್, ತಂಗ್ಳನ್ನಕ್ಕೆ ಫ್ರೈಡ್ ರೈಸ್ ಮಾಡುವ. ಬನ್ನಿ ಫ್ರೆಂಡ್ಸ್. ಬೇಡ ಅಂದಲ್ಲ ನೋಡಿ ಫ್ರೆಂಡ್ಸ್, ನನಗೆ ಏನಕ್ಕೆ ಅದೆಲ್ಲ ಏನಕ್ಕೆ ಮಾಡಿ ಅಂತೈತೆ. ಏನಾರು ಆಗ್ಬಿಡ್ತೈತೆ, ನನಗೂ ಎಣ್ಣೆ ಹಚ್ಚು ಅಂತೈತೆ. ಮನ್ಸಲ್ಲ ಆಸೆ ಐತೆ ಬ್ಯೂಟಿ ಬಗ್ಗೆ. ಯಾಕಪ್ಪೆ? ಅದು ಸುಮ್ನೆ ಹಿಂಗ ಅನ್ನೋದಷ್ಟೇ. ಯಾವ ನೊರೆ ಕೂದ್ಲು ಬಂದಿದಪ್ಪಿ? ನಿನ್ನೇನ್ ತಾತ ಮಾಡಕ್ ನನ್ಗೇನ್ ಆಸೆನೆ? ಇನ್ಮೇಲೂ ನಾನು ಏನೇನು ಹಚ್ತೀನಿ ಎಲ್ಲ ಹಚ್ತೀನಿ ನಿನ್ಗೆ. ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಮೇಲಪ್ಪಿ ಬಿಯರ್ಡ್ ಎಲ್ಲ ಚೆನ್ನಾಗಿ ಬೆಳಿತೈತೆ. ಗಡ್ಡ ಮೀಸೆಲ್ಲ ಬಿಟ್ಕೊಂಡು ಒಳ್ಳೆ ದಂಡಪಾಳ ಗ್ಯಾಂಗ್ ಲೀಡರ್ ತರ ಕಾಣಿಸ್ತಾ ಇದೀಯಾ. ಹೌದು, ಯಾಕೆ ಹಿಂಗಾಗಿದೆ? ದೇವದಾಸ್ ಆಗಿದೆಯಲ್ಲ. ರೌಡಿ ಶಿವಣ್ಣ ಅಂತೆಲ್ಲ ಗಡಗಡ ನಡಗ್ಲಿ ಅಂತನಾ? ಫ್ರೆಂಡ್ಸ್, ಈ ಮಾತುಕತೆ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಫ್ರೈಡ್ ರೈಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು, ಹಸಿಮೆಣಸಿಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇಲ್ಲ, ಶುಂಠಿ ಇಲ್ಲ, ಬೆಳ್ಳುಳ್ಳಿ ಐತೆ ಫ್ರೆಂಡ್ಸ್. ಇದನ್ನೇ ಜಜ್ಕೊತೀನಿ. ಎಲೆಕೋಸು ಸಹ ಇದೆ ಫ್ರೆಂಡ್ಸ್. ಎಲ್ಲ ಐಟಮ್ ಐತೆ. ಶುಂಠಿ ಒಂದು, ಕೊತ್ತಂಬರಿ ಒಂದಿಲ್ಲ ಅಷ್ಟೇ ಫ್ರೆಂಡ್ಸ್. ಯಾವ್ದಾದ್ರೆ ಒಂದು ಐಟಮ್ ಮಿಸ್ ಆದ್ರೆ ತಲೆ ಕೆಡ್ಸ್ಕೊಬಾರ್ದು ಫ್ರೆಂಡ್ಸ್. ಡೈಲಿ ನಮ್ಮ ಮನೇಲಿ ಒಂದೊಂದು ಐಟಮ್ ಅಡುಗೆ ಮಿಸ್ ಆಗ್ತಾ ಇರ್ತೈತೆ. ಅದು ದೃಷ್ಟಿ ಹೋಗೋ ಥರ ಆಗ್ತೈತೆ ಫ್ರೆಂಡ್ಸ್ ಅಡುಗೆಗೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ತಂಗ್ಳಣ್ಣದ
ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್. ನಾನು ರೇಷನ್ ಅಕ್ಕಿ ತಂಗ್ಳ ಅನ್ನದಲ್ಲಿ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್, ಆದರೆ ಅನ್ನ ಮಾತ್ರ ಉದ್ರುದ್ರಾಗಿರ್ಬೇಕು. ಫ್ರೈಡ್ ರೈಸ್ಗೆ ಅನ್ನ ಉದ್ರುದ್ರ ಇತ್ತು, ಅದಕ್ಕೆ ಬಾಣಲಿ ಇಟ್ಕೊಂಡು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಶುಂಠಿ ಇಲ್ಲ ಹಂಗಾಗಿ ಕರಿಬೇವನ್ನ ಹಾಕ್ಕೊಂಡು ಆಮೇಲೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಬಿಟ್ಟು ಬೀನ್ಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ತರಕಾರಿ ಜಾಸ್ತಿ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಖಾಲಿ ಮಾಡೋಣ, ಹೆಂಗಿರೋ ಭಾನುವಾರ ತರಕಾರಿ ತರ್ತೀವಿ ಅಂದ್ಬಿಟ್ಟು ಇವತ್ತು ಫ್ರೈಡ್ ರೈಸ್ ಪ್ಲಾನ್ ಮಾಡಿಕೊಂಡೆ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಮತ್ತು ತರಕಾರಿಗಳನ್ನ ಪೂರ್ತಿ ನುಣ್ಣಗೆ ಬೇಯಿಸ್ಕೋಬಾರ್ದು ಫ್ರೈಡ್ ರೈಸಲ್ಲಿ ಚೆನ್ನಾಗಿರಲ್ಲ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ಒಂದು ಮುಕ್ಕಾಲು ಭಾಗದಷ್ಟು. ಆಮೇಲೆ ಈರುಳ್ಳಿ ಹಾಕೋಬೇಕು. ಫ್ರೈಡ್ ರೈಸಲ್ಲಿ ಈರುಳ್ಳಿ ತಿನ್ಬೇಕಾದ್ರೆ ಹಸಿ ಇರಬೇಕು, ಸ್ವಲ್ಪ ಫ್ರೈ ಇರಬೇಕು, ಸೂಪರ್ ಟೇಸ್ಟ್ ಇರ್ತೈತೆ. ಆಮೇಲೆ ಎಲೆಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲೆಕೋಸು ಏನು ಫ್ರೆಂಡ್ಸ್, ಒಂದು 2-3 ನಿಮಿಷದಲ್ಲಿ ಫ್ರೈ ಆಗಿ ಹೋಗ್ತೈತೆ, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡಿರೋದು. ಆಮೇಲೆ ಅನ್ನ ಹಾಕ್ಕೋಬೇಕು ಫ್ರೆಂಡ್ಸ್, ರೇಷನ್ ಅಕ್ಕಿ ಅನ್ನ ಉದ್ರುದ್ರಾಗ ಆಗಿತ್ತು. ಅದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ವೀರಬರ ಮಸಾಲ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚಿಕನ್ ಮಸಾಲ ಹಾಕ್ಕೊಂಡ, ಆಮೇಲೆ ಬಿರಿಯಾನಿ ಮಸಾಲ ಹಾಕ್ಕೊಂಡ. ವೆಜ್ ಫ್ರೈಡ್ ರೈಸ್ ಮಾಡೋಕ್ಕೋಗಿ ಮಸಾಲ ರೈಸೇ ಮಾಡಿಬಿಟ್ಟೆ ಫ್ರೆಂಡ್ಸ್. ಶಿವಾಗ ಹಿಂಗೆ ಮಾಡಿದ್ರೇ ಇಷ್ಟ ಫ್ರೆಂಡ್ಸ್, ಲೈಟಾಗಿ ಮಸಾಲೆಗಳಾಗ್ಬಿಟ್ಟು ಮಾಡಿದ್ರೆ ತಿನ್ನಲ್ಲ, ಇಷ್ಟಪಡಲ್ಲ ಅಷ್ಟೊಂದು. ಇಷ್ಟೆಲ್ಲ ಮಸಾಲ ಖಾರವಾಗಿ ಮಸಾಲ ಭರಿತವಾಗಿದ್ದರೆ ಇಷ್ಟಪಟ್ಟು ತಿಂತೈತೆ ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಂಗ್ಳನಾಗಿರೋದ್ರಿಂದ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಂಡೆ, ಅನ್ನನೂ ಬಿಸಿಯಾಗಲಿ ಅಂತ ಅಂದ್ಬಿಟ್ಟು. ಆಮೇಲೆ 2 ಸ್ಪೂನಷ್ಟು ಸೋಯಾ ಸಾಸು, ಆಮೇಲೆ ಟೊಮೊಟೊ ಸಾಸು 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸಾಸ್ಗಳಿಲ್ಲ ಅಂದ್ರೂ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಮನೇಲಿ ಈ ಥರ ಖಾಲಿ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಳ್ಳೋದಷ್ಟೇ. ತುಂಬ ದಿನ ಆಗಿತ್ತು ಫ್ರೈಡ್ ರೈಸ್ ಮಾಡಿಬಿಟ್ಟು, 3-4 ತಿಂಗಳೇ ಆಗಿತ್ತು ಹತ್ತತ್ರ. ನಮಗೆ ಫೇವ್ರೇಟ್ ಫ್ರೆಂಡ್ಸ್ ವೆಜ್ ಫ್ರೈಡ್ ರೈಸು ಮತ್ತು ಎಗ್ ಫ್ರೈಡ್ ರೈಸು. ಶಿವಾಗೂ ನನಗೆ ಮಾಡಿದ್ರೆ ಇಷ್ಟಪಟ್ಟು ತಿಂತೀವಿ, ಅದಕ್ಕೆ ಜಾಸ್ತಿ ಮಾಡಿಕೊಂಡೆ. ಇದು ನಮ್ಮ ಸೂಪರ್ ಡೂಪರ್ ಫ್ರೈಡ್ ರೈಸ್ ಫ್ರೆಂಡ್ಸ್, ನನ್ನ ಸ್ಟೈಲು. ಈರುಳ್ಳಿ ಮಾತ್ರ ಇರಲೇಬೇಕು. ಎಚ್ಚರವಿರುವ ಟಾಮ್, ಪ್ರಜ್ಞೆ ತಪ್ಪಿರುವ ಚೋಟು. ಪ್ರಜ್ಞೆ ತಪ್ಪಿಬಿಟ್ಟವನೇ ಅನಿಸ್ತೈತೆ ನಾನು ಮಾಡ್ತಾ ಇರೋ ರೆಸಿಪಿ ನೋಡಿ ಫ್ರೆಂಡ್ಸ್. ಈ ಥರ ಮಸಾಲೆಗಳು ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರೋದು ನಮಗೆ ಪರ್ಸ್ನಲ್ಲಾಗಿ. ಆದರೆ ಈ ಥರ ಡೈಲಿ ತಿನ್ಬಿಟ್ರೆ ಕಷ್ಟ. ಅಪರೂಪಕ್ಕೆ ಅಂದ್ಬಿಟ್ಟು ಈ ಥರ ಜಾಸ್ತಿ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್, ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿ. ಚೆನ್ನಾಯ್ತಾ? ಶಿವಾಗಂತೂ ಫೇವ್ರೆಟ್ ಫ್ರೆಂಡ್ಸ್ ಈ ಥರ ಐಟಮ್ಗಳು ಅಂದರೆ. ಸಮಾಧಾನ ಆಯಿತಾ? ಜಾಸ್ತಿ ದಿನ ಆಗಿತ್ತು, 1-2 ತಿಂಗಳೇ ಆಗಿತ್ತೇನೋ ಮಾಡಿ ನಾನು. ಚೋಟು ನಿನಗೆ ಕೊಡಲ್ಲ, ಎಚ್ಚರ ತಗೋ, ಎಚ್ಚರಾಗು. ಬಲವಂತವಾಗಿ ಫ್ರೈಡ್ ರೈಸ್ ತಿನ್ನಿಸ್ಬಿಡ್ತೀನಿ ಅಂದ್ಬಿಟ್ಟು ಎಚ್ಚರ ತಪ್ಪಿರೋ ಥರ ನಾಟಕ ಮಾಡ್ತಿರ್ಬೋದು ಅನಿಸ್ತೈತೆ ಫ್ರೆಂಡ್ಸ್. ಓದ್ಜಾಮದಲ್ಲಿ ಆ್ಯಕ್ಟರ್ ಆಗಿದ್ದ ಫ್ರೆಂಡ್ಸ್ ಇವನು, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾವನೆ ಫ್ರೆಂಡ್ಸ್. ಫ್ರೈಡ್ ರೈಸ್ಗೆ ಮ್ಯಾಕ್ಸಿಮಮ್ 1 ಈರುಳ್ಳಿ ಆದರೂ ಇರಬೇಕು ನಮಗೆ, ಹಂಗೆ ತಿಂತೀವಿ ಫ್ರೆಂಡ್ಸ್. ಈರುಳ್ಳಿ ಮಾತ್ರ ಸಿಕ್ಕಾಪಟ್ಟೆ, ನಾನ್ ವೆಜ್ಗಾಗಲಿ ಫ್ರೈಡ್ ರೈಸ್ಗಾಗಲಿ ಈರುಳ್ಳಿ ತಿನ್ನಬೇಕು ಫ್ರೆಂಡ್ಸ್. ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತೈತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಥರ ಈರುಳ್ಳಿ ಹಾಕ್ಕೊಂಡು ಫ್ರೈಡ್ ರೈಸ್ ಎತ್ಕೊಂಡು, ವಿಡಿಯೋ ಅಲ್ವಾ, ಡೀಸೆಂಟಾಗಿ ತಿನ್ಬೇಕು, ಡೀಸೆಂಟಾಗಿ. ಆಮೇಲೆ ಇಷ್ಟ ಬಂದಾಗ ತಿನ್ನಬೇಕು. ಊಟ ಮಾಡಬೇಕಾದ್ರೇ ಮಳೆಗಾಲ ಆಗಿರೋದ್ರಿಂದ ಕರೆಂಟ್ ಹೋಯ್ತು ಫ್ರೆಂಡ್ಸ್. ಕರೆಂಟ್ ಬಂದಮೇಲೆ ವಿಶ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಳ್ಳೋಣ ಅಂದ್ಬಿಟ್ಟು ಕಾಯ್ದು 11:30-12 ಗಂಟೆ ಆದರೂ ಕರೆಂಟೇ ಬಂದಿಲ್ಲ ಫ್ರೆಂಡ್ಸ್. ಅದಕ್ಕೆ ವಿಶ್ ಮಾಡಲಿಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.